ಹಾಕಿ ನಾನು ಈ ರೀತಿ ಮಾತಾಡಬಾರ್ದು. ನೀವೆಲ್ಲ ನಂಗೆ ತುಂಬ ವರ್ಷದಿಂದ ಪರಿಚಯ ಅನ್ನೋ ಸಲಿಗೆಯಿಂದ ಈ ರೀತಿ ಮಾತಾಡ್ತಿದ್ದೀನಿ ಅಷ್ಟೇ. ಸಾರಿ ಡಾಕ್ಟರ್, ಖಂಡಿತ ನನಗೆ ವಿಷಯ ಗೊತ್ತಿರಲಿಲ್ಲ. ನಾನು ಅಮೌಂಟ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದೆ. ಶಿವಕಾಮಿನೇ ಬೇಡ ಅಂತ ಹೇಳಿದ್ಲು. ನೀವು ನನಗೆ ಕಾಲ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ರಿ. ನಾನು ಅಮೌಂಟ್ ವ್ಯವಸ್ಥೆ ಮಾಡ್ತೀನಿ. ಆಪರೇಷನ್ ಕ್ಯಾನ್ಸಲ್ ಮಾಡಿಬಿಡಿ. ಆ ಪ್ರೊಸೀಜರ್ನ ಮುಂದುವರಿಸಿ. ಇನ್ನು 1 ಅವರಲ್ಲಿ ನಿಮ್ಮ ಅಮೌಂಟ್ ತಲುಪತ್ತೆ. ಸರಿ, ಆಯಿತು. ಹಲೋ, ನಮಸ್ತೆ ಮೇಡಮ್. ಏನು ಮೇಡಮ್, ತುಂಬ ದಿವಸ ಆದ್ಮೇಲೆ ಕಾಲ್ ಮಾಡ್ತಾ ಇದ್ದೀರಾ? ಅರ್ಜೆಂಟಾಗಿ ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು. ಮಾಡೋಣ, ಹೇಳಿ ಮೇಡಮ್. ನನ್ನ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಅಡ ಇಟ್ಕೊಂಡು ಅರ್ಧ ಗಂಟೆಯಲ್ಲಿ 80 lakhs ದುಡ್ಡನ್ನ ಅರೇಂಜ್ ಮಾಡ್ಬೋದಾ? ಓಕೆ ಮೇಡಮ್, ನಾನು ಅಮೌಂಟ್ ಅರೇಂಜ್ ಆದ್ಮೇಲೆ ಕಾಲ್ ಮಾಡ್ತೀನಿ. ನೀವು ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಮೇಡಮ್. ಯಾರು ಕಾಲ್ ಮಾಡಿರ್ಬೋದು? ಅಭಿರಾಮಿ. ಓ, ಯಾವಾಗಲೂ ಫಿನಾನ್ಸರ್ ಒಬ್ಬ ಕಾಲ್ ಮಾಡ್ತಿರ್ತಾನಲ್ಲ, ಅವನೇ ಇರಬೇಕು. ಯಾಕಿಂಗ್ ನಗ್ತಿದ್ಯಾ? ಯಾಕಕ್ಕ ಹಿಂಗ್ ನಗ್ತಿದ್ಯಾ? ನೋಡಿಲಿ, ನನ್ ಸೀರೆ ಎಲ್ಲ ಹಾಳಾಗೋಯ್ತು. ನಿನ್ ಸೀರೆ ಹೋದ್ರೆ ಹೋಗ್ಲಿ ಬಿಡೆ. ಇಲ್ಲೋಡು, ಶಿವಗಾಮಿನೇ ಕಾಲ್ ಮಾಡ್ತಿದ್ದಾಳೆ. ನನ್ ಗೆಸ್ ಪ್ರಕಾರ ಅವಳು ನನಗೆ ದುಡ್ಡು ಕೇಳಕ್ಕೆ ಕಾಲ್ ಮಾಡಿದಾಳೆ. ಹಾಗೇನಾದ್ರೂ ಅವಳು ನನ್ನನ್ನ ದುಡ್ಡು ಕೇಳಿದ್ರೆ ಅವಳು ನಮ್ಮ ಬಲೆಗೆ ಬಿದ್ದ ಹಾಗೆ. ಈ ಸೀರೆ ಹಾಳಾದ್ರೇನು, ಅವಾಗ ಇಂಥ 100 ಸೀರೆ ಕೊಡಿಸ್ತೀನಿ ಬಿಡೆ. ಸರಿ ಆಯ್ತು, ಸ್ಪೀಕರ್ ಆನ್ ಮಾಡು. ಅದೇನ್ ಮಾತಾಡ್ತಾಳೆ ನಾನು ಕೇಳಿಸ್ಕೊತೀನಿ. ಹಲೋ ಹಲೋ, ನಾನು ಶಿವಗಾಮಿ ಮಾತಾಡ್ತಿದ್ದೀನಿ. ಓ, ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತಾಡ್ತಿದ್ದಾಗ್ಲೇನೆ ಪೊಗರಿಂದ ಕಾಲ್ ಕಟ್ ಮಾಡದ್ಲಲ್ಲ, ಆ ಶಿವಗಾಮಿನಾ? ಸಾರಿ, ನಾನು ಹಾಗೆ ಮಾಡಬಾರ್ದಾಗಿತ್ತು. ಚಾಕುಯಿಂದ ಕುತ್ತಿಗೆ ಕೊಯ್ದು ಸಾರಿ ಅಂದ್ರೆ ರಕ್ತ ನಿಂತು ಹೋಗುತ್ತಾ? ಅಥವಾ ಅವನು ಸಾಯ್ದೇನೆ ಹಾಗೇ ಇರ್ತಾನ? ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಲ್ಲ. ಆಯ್ತು, ಈಗ ನನ್ನಿಂದ ಏನಾಗ್ಬೇಕು? ಆಗ್ಲೇ ನೀವು ಹೇಳಿದ್ರಲ್ಲ, ಅದೇ ರೀತಿ ನಿಮ್ ಮಗನ ಪರವಾಗಿ ಸಾಕ್ಷಿ ಹೇಳ್ತೀನಿ. ನನ್ನ ಮಗಳ ಆಪರೇಷನ್ಗೆ ದುಡ್ಡು ಕೊಡಿ. ಹೌದಾ? ಈಗ ನನ್ನ ಹತ್ರ ದುಡ್ಡಿಲ್ವಲ್ಲ? ಅಲ್ಲ, ಸ್ವಲ್ಪ ಹೊತ್ತಿನ ಮುಂಚೆ ಕೊಡ್ತೀನಿ ಅಂತ ಹೇಳಿದ್ರಿ ತಾನೆ? ಆವಾಗಿತ್ತು. ಈಗ ತಾನೇ ಆ ದುಡ್ಗೆ ಮೈಸೂರು ಪಾಕ್ ತರ್ಸ್ಕೊಂಡು ತಿನ್ಬಿಟ್ನಲ್ಲ.
ನೋಡಿ, ದಯವಿಟ್ಟು ಹಾಗೆ ಹೇಳ್ಬೇಡಿ. ಇದು ನನ್ನ ಮಗು ಜೀವದ ಪ್ರಶ್ನೆ. ಸಾಯ್ಲಿ ಬಿಡು. ನಿನ್ನಂತ ಹಠಮಾರಿ ಹೊಟ್ಟೆಲ್ ಹುಟ್ಟಿದ್ದೆ ಆ ಮಗು ಮಾಡಿದ ತಪ್ಪು. ಅವಳು ಮಾಡಿರೋ ಪಾಪ ನಿನಗ್ ಮಗಳಾಗಿ ಹುಟ್ಟಿರೋದು. ನಿನ್ನಂಥವ್ರಿಗೆ ಗಂಡ ಮನೆ ಮಕ್ಕಳು ಅಂತೆಲ್ಲ ಯಾಕೆ ಬೇಕು? ನೋಡಿ, ಈಗ ನಿಮ್ಗೆ ಮಾತಿಗೆ ಮಾತು ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ಬೇಡ್ಕೊಳ್ಳೋದನ್ನ ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ಆಯ್ತು, ಇನ್ನು 15 ನಿಮಿಷದಲ್ಲಿ ಫಾಲ್ಗುಣಿ ಅಲ್ಲಿಗೆ ದುಡ್ಡು ತಗೊಂಡ್ ಬರ್ತಾಳೆ. ಜೊತೆಗೆ ಒಂದು ಅಗ್ರಿಮೆಂಟ್ ಪೇಪರ್ ಕೂಡ ತರ್ತಾಳೆ. ಫಾಲ್ಗುಣಿಗೆ ಇದನ್ನ ಬರ್ದು ನೀನೇ ಖುದ್ದಾಗಿ ಸೈನ್ ಮಾಡಿ ತಗೋಬೇಕು. ಆಯ್ತು. ಅಕ್ಕ, ಏನ್ ಮೋಡಿ ಮಾಡ್ದಕ್ಕ ನೀನು? ಎಷ್ಟ್ ಈಸಿಯಾಗಿ ಒಪ್ಕೊಂಡ್ಬಿಟ್ಲು. ಮತ್ತೆ ಅವಳಿಗೆ ಬರ್ತಾ ಇದ್ದ ದುಡ್ಡಿನ ಸೋರ್ಸ್ನೆಲ್ಲ ಬ್ಲಾಕ್ ಮಾಡಿದ್ರೆ ಇನ್ನೇನ್ ಮಾಡ್ತಾಳೆ? ಅವಳು ನಮ್ಮ ಕಾಲ್ ಹತ್ರನೇ ಬಂದು ಬಿದ್ದಿರ್ಬೇಕು. ನನ್ ರೂಮಲ್ಲಿ ಕಬೋರ್ಡಲ್ಲಿ ದುಡ್ಡು ಮತ್ತೆ ಅಗ್ರಿಮೆಂಟ್ ಪೇಪರ್ ಇದೆ. ತಗೊಂಡ್ ಹೋಗಿ ಸೈನ್ ಮಾಡಿಸ್ಕೊಂಡ್ ಮೇಲೆ ದುಡ್ಡು ಕೊಡು. ಅಲ್ಲ ಅಕ್ಕ, ಆಲ್ರೆಡಿ ಎಲ್ಲ ರೆಡಿ ಮಾಡೇ ಇಟ್ಬಿಟ್ಟಿದ್ಯಾ? ಮತ್ತೆ ಆ ವಿಷಯ ಇಲ್ಲಿಗೆ ಬಂದ್ ತಲುಪುತ್ತೆ ಅಂತ ಆಲ್ರೆಡಿ ನನಗ್ ಗೊತ್ತಿತ್ತು. ಅದಕ್ಕೆ ಎಲ್ಲವನ್ನೂ ರೆಡಿ ಮಾಡಿಟ್ಟಿದ್ದೀನಿ. ಸರಿ ಅಕ್ಕ, ಆಯ್ತು.